ಇಡೀ ಕರ್ನಾಟಕ ಮುಗಿಸ್ಯಾರ ಇವರು. ಕರ್ನಾಟಕದೊಳಗ ರೋಣ ತಾಲೂಕು ಗದಗ ಜಿಲ್ಲೆ ಇದ ಒಂದ ಉಳಿದಿತ್ತು ಅವ್ರಿಗೆ. ಇವ್ರ ಮನಿಗೆ ಹೋಗಿ ಕಟ್ ಮಾಡೋದರು, ಮಾಟ ಮಾಡುವವರು ಮುಗ್ದಾರ, ತಂತ್ರ ಮಾಡುವವರು ಮುಗ್ದಾರ. ಯಾರು ಏನು ಮುಗಿದ್ರು ಏನೋ ಕೂದಲು ಒಂದು ಕೂದಲು ಹಾಕಿ ಇವ್ರಿಗೆ ಸಿಕ್ಕಿಲ್ಲ ಪರಿಹಾರ. ಹೌದನ್ರಿ? ಹೌದು, ಸಿಕ್ಕಿಲ್ಲ ಪರಿಹಾರ ಆಗಿಲ್ಲ ನೋಡಪ್ಪ. ಈಗ ಅಜ್ಜ ಹಾಗೇಲಿ ಕುಂತ ಯಾರ್ಯಾರು ಕೂಡು ಮಾಡ್ಸಿರಿ ಆ ಮನೆಯನ್ನು ಹಡ್ಡಿ ಹೋಗಿಬೇಕಂತ ಹೇಳಿದ್ರು. ಯಾರು ಮಾಡಿದ್ದು ಏನು ಹಡ್ಡು ಹೋಗಿಬೇಡನ್ನ ಮಟ್ಟ ಅವ್ರು ನನ್ನ ಬೂದಿನ ನಡ್ಕೋರು. ಪರಮಾತ್ಮ ಜಗತ್ತಕ್ಕೆ ಒಬ್ಬನ ಇರ್ತಾನ. ಯಾವ ಬಂದ್ ಮಾಡಿದ್ರು ಪರಮಾತ್ಮನ ಹೆಸರು ತಗೊಂಡ ಮಾಡ್ಬೇಕ. ಮತ್ ನನಗೊಬ್ಬ ಪರಮಾತ್ಮ ಬ್ಯಾರೆ ಇರುವುದಿಲ್ಲ. ಅದಕ್ಕೆ ನಂದು ರೂಲ್ಸ್ ಹಂಗಿಲ್ಲ. ನನ್ನ ವಚನ ಯಾರು ಏನು ಮಾಡಿ ಕೊಟ್ಟು ಹಡ್ಡು ಬೇಡ್ರಿ, ಬಿಚ್ಚು ಬೇಡ್ರಿ. ಇದು ಒಬ್ಬರಿಗೆಲ್ಲ. ಯಾವ ಅಜ್ಜನ ಕರ್ಕೊಂಡು ಹೋಗಿ ಮಾಡಿಸಿಂದ ಯಾವ ಅಜ್ಜನಿಂದ ನಮಗ್ ಕಲ್ಯಾಣ ಆತು, ನಾವು ಉದ್ಧಾರ ಆದ್ವಿ, ಆಶೀರ್ವಾದ ಆತು. ಹೌದಪ್ಪ, ಹೆಬ್ಬಾಳೆ ಅಜ್ಜನ ಶಕ್ತಿ ಅದ ಅನ್ಬೇಕು, ಇಲ್ಲ ಅವನ ಕಡೆಯಿಂದ ಏನು ನೀವುದಿಲ್ಲ ಅನ್ಬೇಕು. ಕರ್ಕೊಂಡು ಹೋಗ್ತೀರ? ಕರ್ಕೊಂಡು ಹೋಗ್ಬೇಕಾದ್ರ ಹಾಕ್ಬೇಕು, ಹಾಕ್ತಿವಿ ನಾವು ಅನ್ನೋದಿದ್ರೆ ಅವ್ರು ಹಾಕ್ತಾರ. ಈಗ ಅಜ್ಜ ಹೇಳಿರ್ತಾನಮ್ಮ, ನಿನ್ನ ಮುತ್ತೈತನ ಇನ್ನು ಗಟ್ಟೈತಿ. ಯಾವುದೋ ದೇವ್ರು ಹಿರಿಯರ ಆಶೀರ್ವಾದನ್ನು, ಯಾವುದೋ ದೇವ್ರ ಆಶೀರ್ವಾದದಿಂದ ನಿನ್ನ ಗಂಡು ಹುಡ್ದಾನ ಇಲ್ಲಿಕ್ಕ ಆರ ಗುರಿ ಇಟ್ಟು ಮಾಡಿಸಿದ್ದೈತೆ. ಅದು ಹೋರಿ ದೌದು. 8 ವರ್ಷ ಆತು. ಈ ಮುಸ್ಲಿಮ್ಸು ಒಂದ ಪೇಷಂಟ್ ತೊಗೊಂಬಂದ ನೋಡ್ಪ. ಇದು ಡಾಕ್ಟರ್ಗಳು ಮುಗ್ದಾರ. ಈ ನಮ್ಮಂತಾರು ದೇವರು ಜನರು ಮುಗ್ದಾರ. ಹೌದನ್ರಿ? ಹೌದು. ಎಲ್ಲ ಏನಾಗುದು ಆಗೈತಿ. ಲೇ ಹುಸ್ರ, ಆ ಹೆಣ್ಣು ಮಗು ಋತುಮತಿ ಆಗಿಂದ ಹಸಿ ಮೈ ಒಳಗ ಅದು ಬಡ್ಕೊಂಡತಿ, ಸೇರ್ಕೊಂಡತಿ, ಮೆತ್ತ ಮಾಡತಿ, ಬಂದು ನಿಮ್ಮ ಮನೆ ಕುಂತತಿ. ನೋಡ್ರಿ ಅಣ್ಣಾರ, ಅದನ್ನ ಬೇರ್ದಸಿಲಿಂದ ಯಾವ ಕಂಡು ಹಿಡಿದು ಯಾವ ಆ ಬೇರ್ ಕೀಳ್ತಾನ, ಆ ಹೆಣ್ಣು ಮಗಳಿಗೆ ಕಲ್ಯಾಣ ಆಗತ್ತ, ಉದ್ಧಾರ ಆಗತ್ತ, ಕಣ್ಕಣ್ ಬಲ ಆಗತ್ತ. ಇದ್ರಾಗ ಯಾರು ಹೇಳಿಲ್ಲ. ನಂಬಿದ್ರ ಅದಕ್ಕೆ ಅಜ್ಜಿಗೆ ನಂಬೆ ಬಂದೆ ನಾವು. ನಂಬಿದ್ರ ನಂಬಿಲ್ಲ ಮಾಡ್ಬೇಕು. ಅದಕ್ಕೆಲ್ಲ ಹೇಳ್ತಾರ ಅಲ್ಲಿ ಬಂದಾಗ, ಆ ತರ ಮಾಡ್ರಿ, ನಾನು ಬೂದಿ ನಂಬ್ರಿ. ಅಜಯ್ ಶಾಖಾದ್ರಿ ಹುಡುಗರು ಅಲ್ಲಿಗೆ ಹೋಗಿ ವಾರ್ನಿಂಗ್ ಕೊಟ್ಟು ಬಂದ. ನೀವು ಮೊನ್ನೆ ಅವರು ಪ್ರಸಾದ, ನನ್ನ ಪ್ರಸಾದ ಅಷ್ಟ. ದವಾಖಾನಿ ಕಟ್ಟಿ ಹತ್ಬಾರ್ದು. ಮುಗಿದ್ರಿಂದ ಬಂದ್ ಮಾಡಿಬಿಡ್ರಿ. ಸ್ವಲ್ಪ ಕೊಡ. ಸ್ವಲ್ಪ
ಈ ಮುಸ್ಲಿಮ್ಸು ಚಿಕ್ಕ ನಶಿಬ್ಯಾರು ಬಂದಾರ. ಯಾರು ಅವ್ರ ಅವ್ರು ಹೇಳ ಈಗ ಕುಂತು ಗದ್ದಿಗೆ ಕಾದ್ದಿ ಏನು ಹೇಳುದು ಹೇಳ್ಯಾನ. ಅದನ್ನ ಏನು ಬೇಡ್ಕೊಂಡದ್ದು ನಾಳೆ ಮೊಹರಂಕ ತೀರ್ಸನ್, ಆಶೀರ್ವಾದ ಕಾಯುವುದು ಕಟ್ಟನ. ಆ ಮನಿ ಒಳಗ ಎದರದ್ದು ಬರ್ಕತ್ತಿಲ್ಲ, ಯಾವುದೂ ಇದು ಇಲ್ಲ, ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಈಗ ನಿಮ್ಮ ಮಗಳ ನಮ್ಮವ್ವರ ಮನ್ಯಾಗರ ಏನೈತಿ ನೋಡಿ ಅಜ್ಜ ಅಂದ್ಲು, ನೀವು ಎದ್ದು ಹೋಗಿಂದ ಅಜ್ಜಗ ಹೌದನೋ? ಅದನ್ನ ನಾವು ಒಡೆದು ಹೇಳಾರ್ದ ನಿಮ್ಗೆ ಏನ್ ಹೇಳಿನಿ, ಆಟ ನಂಬಿ ಮಾಡ್ಕೊರಿ. 21 ದಿವಸ ಪದ್ಯ ನಮಸ್ ಮಾಡಿ ಅದು ಬೇಡಿದ್ದಿರ್ಲಿ. ಅವಾಗ ದೇವ್ರು ಅದ್ ಏನ್ ಮಾಡಿಸ್ತೀನಿ ಅಂದ್ರೆ ಆ ಶಕ ಐತಿ. ನಾಳೆ ಅಮ್ಮ ಹೇಳ್ತಾನೆ, ಪ್ರಸಾದ್ ಕೊಡ್ರಿ. ನಿಮ್ಮವ್ವರ ಮನ್ಯಾಗ ಏನೈತಿ ಅಂದ್ರೆ ಇದಾಯ್ತು ನೋಡುವ. ಈಗ ಶಕ ಕೊಟ್ಟು ಹೋತಲ್ರಿ, ಅದ ಇದು ನೋಡ್ರಿ. 2 ವರ್ಷ ಆತ್ರಿ ಅಜ್ಜ ಬರಾಕ. ಅದರಿ ಈಗ ಇನ್ನ ಏನಿದ್ದಿಲ್ಲ ಅವಾಗ ಹೇಳಿದ್ರು ಅವ್ರು. ಒಂದು ಬಾಗಿಲು ಕಡೆ ಕುಂದ್ರಬೇಕು, ನೀವು ಸೈಡ್ ಕುಂದ್ರಬೇಕಲ್ಲಿ. ಇಲ್ಲಿ ದರ್ಗಾದಾಗ ಹುಬ್ಬಳ್ಳಿ ಹತ್ರ ಸಾರಿ ಹೇಳ್ದಾರ ಮುಂದಾರ. ಹುಬ್ಳಿ ರೀ ಬಂದ್ರಿ ಇಲ್ಲೇ ಅದು. ಪ್ರಸಾದ್ ಕೂಡ ಅವ್ರಿಗೆ ನಮ್ಮ ದರ್ಗಾ ಹತ್ತಿ ನಮ್ಮ ಮುಸ್ಲಿಮ್ಸು ಜಾತಿ ಅಂತ ನಾ ಹೇಳಕತ್ತೀನಿ ನಿಮ್ಗೆ 5 ವಾರ ಬಂದಿರಿ. ಅದಕ್ಕೆ ಹೇಳ್ಬೇಕಾಗತ್ತ, ಮೂಡಿ ಬಂತು ನಿಮ್ದು. ನಮ್ಮ ಬೂದಿ ನಂಬಿ ನಡ್ಕೋರಿ, ಅಮಾಸಿ ಹತ್ತಿರಿ, ಎಲ್ಲ ಥರದಿಂದ ನಿಮಗೆ ಕಲ್ಯಾಣ ಆಗುವಂಗೆ ನಾ ಆಶೀರ್ವಾದ ಮಾಡ್ತೀನಿ. ಕೆಲ್ಸಕ್ಕೆ ಪಾದಲ್ಲಿ ಬಂದಲ್ಲಿ ಎಲ್ಲ ಸಮಸ್ಯೆ ಅದಾವ. ನನ್ನ ಬೂದಿ ನಂಬ್ರಿ, ಅದಕ್ಕೆ ಏನಾಗೋದು ಏನಾಗುದಿಲ್ಲ. ಒಂದು 100 ಸಮಸ್ಯೆ ಇರ್ಲಿ ನೀವು ಅದು ಹಂಗಾರ ದರ್ಗಾ ಹತ್ತಿರಿ, ಆಶೀರ್ವಾದ ಕಾಯುವ್ರಿ, ನನ್ನ ಪ್ರಸಾದ ಇಟ್ಕೊಂಡು ಹೋರಿ. ಈ ಗಂಗಿ ಮಡಿಯಾರ್ದು ದವಸ ಇಟ್ಕೊಂಡ್ ಬಂದೀನಿ. ಇದ್ರಂಗ ನಮ್ಗೆ ಇಟ್ಕೋಣ, ಯಾವ ಕೆಲಸ ಯಾವಾಗ ಮಾಡ್ಬೇಕು, ದುಡಿಮೆ ಹಂಗಾಗಬೇಕು, ಅದನ್ನ ನನಗ್ ಗೊತ್ತಿದ್ದಷ್ಟು ನಿಮಗ್ ಗೊತ್ತಿರಲ್ಲ. ಇಷ್ಟು ಕೆಲಸ ನಾನು ಒಂದ ಗಜ್ಜಿಗೆ ಮಾಡಿಬಿಟ್ನೆ ಅಂದ್ರೆ ನನಗೆ ಯಾರು ಬರುದಿಲ್ಲ. ನೀವು ಇದನ್ನ ಅರ್ಥ ತಿಳ್ಕೊರಿ. ಈಗ ಒಂದು ಕಾರ್ ವಾಷಿಂಗ್ ಮಾಡುದು ಒಂದು ಆಫೀಸ್ ಮಾಡ್ಬೇಕಂತ ಮಟ್ಟಿನ ಇಟ್ಕೊಂಡ್ರಪ್ಪ. ಹೌದು 26ನೇ ತಾರೀಕಿನ ಒಳಗ ರಾಜು ಹೋಗೈತಿ, ಬೇಕಾದ್ ಮಾಡೋಣ, ಸಕ್ಸಸ್ ಆಗುತ್ತ, ಕಲ್ಯಾಣ ಆಗುತ್ತ. ಅದನ್ನ ಮಾಡಿಂದ ನಾಳೆ ಅಮಾಸಿ ಬಂದ ಆಶೀರ್ವಾದ ಕಾಯಿ ಊದ್ ಕಟ್ಕೊಂಡು ಪ್ರಸಾದ್ ಕೊಡು. ಸಿರೆಟ್ ಇತ್ತಳ ಬಂದದ್ದು ಬೆಂಗಳೂರು. ಯಾರೇ ಅವ್ರ ಬಂದ ಹೆಣ್ಮಕ್ಳು ಮುಂದೆ ಬರ್ರಿ, ಹೆಂಗ ಅಷ್ಟು ಮುಂದೆ ಬರ್ರಿ. ಹೆಂಗ ಎಲ್ಲಿ ಹೋದ್ರು ಏನು ಕೆಲಸ ಸಿಗೋಲ್ಲಪ್ಪ. ಯಾರು ಟ್ರೈ ಮಾಡಿದ್ರು ಏನೂ ಆಗೋಲ್ಲ. ಹೌದನ್ರಿ? ಹೌದನ್ರಿ. ಪ್ರಶ್ನೆ 4 ಗಂಟೆಗೆ ಮ್ಯಾಗ ಹೇಳೋ ಮುಂದೆ ಅಜ್ಜ ಕೈ ಕಟ್ಟಿರ್ತಾನಂತ ನೀವು ಅಮಾಸೆ ಹತ್ತಾನ ಆಶೀರ್ವಾದ ಕಾಯಿ ಓದ್ ಕಟ್ಕೊಂಡು ಅಲ್ಲಿ ಮೇನ್ ಹೆಡ್ ಆಫೀಸಿಗೆ ಬರ್ಬೇಕ್ರಿ. ನಾನು ಬೂದಿ ಕಾಯಿ ತೊಗೊಂಬಂದ್ ಕಟ್ಟಿದ್ರಂದ್ರ ಅದಕ್ಕೆ ಅವಾಗ ಜೀವನಕ್ಕೆ ದಾರಿ ಈ ದೇವ್ರ ಮಾತಂತೆ ಇಲ್ಲೋ ಅನ್ನೋದು ಪರೀಕ್ಷೆ ಮಾಡಿ ಕೊಟ್ಟು ಹೆಬ್ಬಳ್ಳಿ ಹತ್ತು ಬಂದು ನಿಮ್ಮ ಮನ್ಯಾಗ ಕುಂತಂಗ್ರಿ ಕಾಯಿ
ಇದು ಬಂದು ತಂದು ಕಟ್ಟಿದ್ರಿ ಅಂದ್ರೆ ನೀವು ಕುಂದ್ರ ಸೊಲ್ಲಾಪುರದಾಗಿದ್ದ ಒಬ್ಬ ಯಜಮಾನ್ ಮನುಷ್ಯರನ್ನ ಬಂದ್ರ ಸರ್ ಅಲ್ಲೇ ಕುಂದ್ರನಪ್ಪ. ಅಲ್ಲೇ ಅಲ್ಲೇ ಕುಂದ್ರಿ. ಅವಾಗ ಒಂದ ಗುಳ್ಳಿ ಅಂತಾನವ ಒಂದರ ಬಂದ್ರ ಹೌದು ಇವ್ರು ಇಟ್ಟಂಗಿ ಬಟ್ಟೆ ಐತಂತಪ್ಪ. ಹೌದು 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 ಆ ಇಟ್ಟಂಗಿ ಬಟ್ಟಿಗೆ ಮಾಟ ಮಾಡಿಸಿ ಬಂದೋಬಸ್ತ್ ಎಲ್ಲ ಲಾಕ. ಹ್ಞೂ ಹೌದನ್ ನೋಡೋಣ ಊರು ಕರ್ಕೊಂಡು ಹೋಗೋದು. ಹಾಂ ಕರ್ಕೊಂಡು ಅಜ್ಜಿನ ಹೆಬ್ಬಳ್ಳಿ ಅಜ್ಜಂದ ಅಲ್ಲಿ ನಿಶಾನಿ ಹಾರಿ ಹಾಕ್ತೀನಿ ಅಂತ ಮಾತು ಕೊಟ್ಟಾನ. ಹೌದು ಹೌದನ? ಹೌದನ್ರಿ ಹೌದು ಕೊಟ್ಟಾನ. ಹಂಗೆ ಮಾಡ್ಬೇಕು ಅನ್ನೋದು. ಹ್ಞೂ ಅದಕ್ಕೆ ನೀವು ಗಟ್ಟಿ ಆಗ್ಬೇಕು. ಸ್ವಲ್ಪ ಕೊಡು. ಬಸವನ ಬಾಗೇವಾಡಿ ಕಡೆ ಇರೋದಪ್ಪ ನೀವು ಕೂಡ ಒಂದು ಪ್ರಸಾದ. ಬಸವನ ಬಾಗೇವಾಡಿ ಬಸವನ ಬಾಗೇವಾಡಿ ಬಸವ ಕಲ್ಯಾಣ ಬಸ್ಸು ಕಲ್ಯಾಣ ಇವನು ಎಲ್ಲ ಅದಾವಂತ ಪಗಾಳಿ ಅದಾವಂತ ಎಲ್ಲ ಅದು ಏನು ಮಾಡಿದ್ರು ಸಕ್ಸಸ್ ಇಲ್ಲ. ಮನೆಯೊಳಗೂ ನೆಮ್ಮದಿ ಇಲ್ಲ, ಚಾನ್ಸ್ ಇಲ್ಲ. ಹೌದನ್ರಿ ಕೊಡೋ ಪ್ರಸಾದ ಅಮಾಸಿ 10 ಪಾವ್ ಆಶೀರ್ವಾದ ಕಾಯಿ ಓದಿ ಇವ ಹೊರಗಲ್ ದೇಶಕ್ಕೆ ಹೋಗಿದ್ನಂತಪ್ಪ. ಈಗ ಮತ್ತೆ ಲಗ್ನ ಆಗಿಂದ ಮತ್ತೆ ಹೋಗ್ಬೇಕಂದ್ರೆ ಹೋಗೋದಾಗೋದು. ಹೌದನ್ರಿ ಹೌದು ದಾ ಸಿಗೋಲ್ಲ. ಅಮಾಸಿ 10 ಅಲ್ಲಿ ಹೋಗುದು ಬಿಡುದು ನಾನು ಹೇಳ್ತೀನಿ, ಆಶೀರ್ವಾದ ಮಾಡ್ತೀನಿ. ಅಲ್ಲಿ ಪ್ರಸಾದ ಕೊಡು. ಇಲ್ಲಿ ಬರ್ರಿ ನೀವು ಆಸೆ ಅಲ್ಲಿ ಹೇಳ್ತಾರೆ. ಈ ಸರಿ ಆದ್ಮೇಲೆ ಕೊಡ್ತೀವಿ. ಕುಂತು ಗದ್ದಿಯಾಗಿ ಹೇಳಿದ್ ನಿಮ್ಗೆ ಅಮಾಸಿ 10 ಆಶೀರ್ವಾದ ಕಾಯಿ ತೊಗೊಂಬರ್ರಿ. ನಿನ್ನ ಪ್ರಶ್ನೆ ಬಗ್ಗೆ, ನಿನ್ನ ಭವಿಷ್ಯದ ಬಗ್ಗೆ ಅಜ್ಜಿ ಏನು ಹೇಳ್ಯಾನ ಅದನ್ನೊಂದು ಮಾಡಿಸ್ಕೋ. ನಾನು ಬೂದಿ ನಂಬು. ಅಮಾಸ್ಕೊಂದು 10 ಆಶೀರ್ವಾದ ಕಾಯಿ ಹೋಯ್. ಅದನ್ನ ಹ್ಯಾಂಗೆ ತರ್ತೀನೋ ಹ್ಯಾಂಗೆ ಕೂಡಿಸ್ತೀನೋ ನೋಡಿ. ಮಗ ಕ್ಯಾನ್ಸರ್ ಆಗಿ ಸತ್ತ. ಹೌದ್ರಿ ಹೌದು ಅಮಾಸಿ ನನ್ನ ದರ್ಗ 10ಪ್ಪ. ನೀನು 10 ಅಮಾಸಿ ದಿವಸ ನಿನ್ನ ಊರಿಗೆ ನಿನ್ನ ಮನೆಗೆ ಬರುದು ನಾ ಹೇಳ್ತೀನಿ. ಅಮಾಸಿ ಮಾಡಿ ಕರ್ಕೊಂಡು ಹೋಗಾಕ ನನಗೆ ಮ್ಯಾಗ್ಲವ್ ಹೇಳಕತ್ತಾರ. ಈಗ ಅಮಾಸಿಗೆ ಒಂದು ಅಮಾಸಿ 10 ಕೊಡೋದು ಪ್ರಸಾದ. ಬಂದು ಸಾರಿ ಹೌದು. ಹೋಗ್ರಿ ಸರ್. ಕೆಲಸ ಯಾವ ನಿಟ್ಪುಟ್ಟಾಗಿ ನಿಂದ್ರೋದು, ಹೋಗುವಂಗಾಗೋದು, ಮಾಡೋಂಗಾಗೋದು, ನೆಮ್ಮದಿ ಇಲ್ಲ, ಹೌದನ್ರಿ ಶಾಂತಿ ಇಲ್ಲ. ಹೌದಾ? ನಿನ್ನ ಪ್ರಶ್ನೆ ಅಲ್ಲಪ್ಪ. ಹೌದನಲ್ರಿ ಹೌದು 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 ಪ್ರಸಾದ ಕೂಡ ಅಮಾಸಿ ಬಾನ ಆಶೀರ್ವಾದ ಕಾಯಿ ಓದಿ ಕಟ್ಕೊಡ್ಪ. ಅದು ಯಾಕೆ ನೆಮ್ಮದಿ, ಯಾಕೆ ಆಗುದಿಲ್ಲ, ಯಾಕೆ ಕೆಲಸ ಬರುವುದಿಲ್ಲ, ಯಾಕೆ ಸಿಗುವುದಿಲ್ಲ, ಯಾಕೆ ಕಾದು ನಿಂದಿರುವುದಿಲ್ಲ ನಾನು ನೋಡ್ತೀನಿ. ನಂಬ ನೀವೊಂದಿಬ್ರು ಇವರೆಲ್ಲ ಹೊಸದಾಗಿ ಬಂದಾರ. ಹೌದ್ರಿ ಹುಡು ಪ್ರಸಾದ ಅಮಾಸಿ 10
ನಂಬೆ ಬಂದೀವಿ ಅಂತೇಳಿ ಹೆಂಗ ಅಂತೀರಿ ಅದ್ರ ಮುಂದೆ ದಾರ ಕಟ್ಟುವಾಗ ಅದರಂತೆ ನಂಬಿ ನಾನು ಮೆಟ್ಲ ಹತ್ರಿ ಅಲ್ಲಿ ಇರ್ತೈತಿ ನನ್ನ ಆಶೀರ್ವಾದ ಕಾಯಿ ಹೋಯ್ರಿ ನಂಬಿ ನಡ್ಕೋರಿ ಯಾಕೆ ಶುದ್ಧ ಆಗುದಿಲ್ಲ ಶುದ್ಧ ಆಗ್ಲಿಕ್ಕಂತ ನನಗೆ ಕೈ ಮುಗ್ಬೇಕು ಎಲ್ಲಾರ್ಗಿ ಅಮಾಸಿ ಹತ್ರಿ ಅದಾರ ಹೇಳ್ಯಾರಿಲ್ಲಮ್ಮ ಅಲ್ಲಿ ಹೇಳವನು ನಾನ ಇಲ್ಲಿ ಹೇಳವನು ನಾನ ಕೊಡು ಪ್ರಸಾದ್ ಕುಂದ್ರೆ ನನಗೆ ಅವಸರ ಇದೆ ಅದ್ ಬೇಕಾದಿಲ್ಲ ಕೂಡ ಹೋಗೊಂದು ಇಬ್ಬರಿಗೆ ಪ್ರಸಾದ ಹತ್ತರಿ ಅಮಾಸಿ ದಾರ ಕೊಟ್ಟು ಮುಂದಾಗಿಲ್ಲ ಧಾರವಾಡ ಧಾರವಾಡ ಕಲಬೆಟ್ಗಿ ಕಲಬೆಟಗಿ ಯಾರವ್ರು ಅವ್ರದ ಇಲ್ಲಿ ಕುರುಡಿಗಿ ದರ್ಗಾದ ಒಳಗೆ ವಸ್ತಿ ಬಂದಿರ್ತಾರ ದೂರ್ಲಿಂದ ಬಂದ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕು ನಾವು ಎಲ್ಲ ಕಡೆ ತಿರುಗಾಡಿ ಮುಗಿಸಿ ಬಂದೀವಿ ನಾವು ಅನ್ನೋದಲ್ಪ ಇಲ್ಲಿ ಬಾಂಬೆಲಿಂದ ಕರ್ನಾಟಕ ನಾ ಬಂದು ಬೇರು ಉಳಿಬೇಕಾದ್ರೆ ಇವರು ಮಾಟದಾರು ತಂತನಾರು ಯಾತಾಳ್ಯಾರು ಇವ್ರು ಏಟೇಟದ ಅನ್ನೋದೆಲ್ಲ ಅಳ್ಕೊಂಡು ಕುಡಿದು ಸುಟ್ಟು ಬಸ್ ಮಾಡಿ ಬಂದು ಇಲ್ಲಿ ಮೇಲೆ ಕಾಲೂರಿನ ನನ್ನ ದರ್ಗಾ ನನ್ನ ಮೆಟ್ಲ ಹತ್ತಿರ್ತೀರಿ ನಂಬಿಗೆ ಮಾಲಿಂದ ನಡೀರಿ ನಾ ಯಾವ ಲೈನ್ ಹೇಳ್ತೀನಿ ಆ ದಾರ್ಯಾಗ ಹೋರಿ ಬೇಡಿದಂಥದ್ದಿದ್ರು ನಿಂಬುದು ನಾನು ಅದನ್ನು ಕಲ್ಯಾಣ ಮಾಡ್ತೀನಿ ನನ್ನ ವಚನ ಐತೆ ಅಂತ ನಾ ಹೇಳಿದೆ ಮತ್ತೆ ನಂಬಲಿಲ್ಲ ತೆಂಬಿಗೆ ಸಿಗುದಿಲ್ಲಪ್ಪ